ಅಲ್ಲ ಈ ಅಪ್ಪಗೆ ಎಂತ ಆಗಿದೆ ಅಂತ ನಾ ಬರೋರೊಳಗೆ ಯೋಚನೆ ಮಾಡಿ ಡಿಸೈಡ್ ಮಾಡಿರು ಅಂತ ಹೇಳೋತಾರೆ. ಅಮ್ಮನ ಹತ್ರ ಹೇಳ್ಬೇಡ ಅಂತ ಬೇರೆ. ಹಿಂಗೆ ಹೇಳಕತ್ತದ ನಾನು. ಅಮ್ಮಗೂ ಗೊತ್ತಿಲ್ಲಿದ್ದಂಗೆ ನನ್ನ ಮದುವೆ ಮಾಡೋಕೆ ಹೊರಟಾರ ಇವರು. ಎಂತ ಮಾಡೋದು ಈಗ ಹೇಳಿದ್ರೆ ಅಮ್ಮನ ಹತ್ರ? ಅಮ್ಮ ಕೇಳ್ತದೆ. ಎಲ್ಲರಿಬ್ಬರು ಜಗಳ ಮಾಡ್ಕೊಳಕ್ಕೆ ಶುರು ಮಾಡಿದ್ರೆ ಅಪ್ಪ ಮತ್ತೆ ನಂಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ನಿಂಗೆ ಹೇಳನು ನಾನು ಅಮ್ಮನ ಹತ್ರ ಹೇಳಬೇಡ ಅಂತ. ಅಯ್ಯೋ ದೇವ್ರೇ, ಈ ಮದುವೆ ಅನ್ನೋದು ಇಷ್ಟು ಕ್ರಿಟಿಕಲ್ ಆಗ್ತದೆ ಅಂತ ಅಂದ್ಕೊಂಡ್ಲೇ ಇಲ್ಲ ನಾನು. ಮನೇಲಿ ಇದ್ದಿದ್ದೇ ತಪ್ಪು. ಇಂಟರ್ನ್ಶಿಪ್ ಒಂದು ಮುಗಿಸಿ ತಕ್ಷಣ ಎಲ್ಲರೂ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಮನೆ ಕಡೆ ಬರೋಕ್ಕೆ ಹೋಗಲ್ಲ. ಯಾರಿಗೆ ಬೇಕಿದು? ಮದುವೆ ಒಂದು ಮಾಡಿ ಕಳಿಸಿದ್ರೆ ಸಾಕು ಅನ್ನಂಗೆ ಅದಾರೆ ನಮ್ಮಪ್ಪ. ಇಷ್ಟು ಕಷ್ಟಪಟ್ಟು ಓದಿ 1-2 ವರ್ಷನಾರು ಜಾಬ್ ಮಾಡಿ ಸಂಬಳ ಎಣ್ಸೋದು ಬೇಡ ನಾನು? ಏನೇನೆಲ್ಲ ಅಂದ್ಕೊಂಡೀನಿ ಅದನ್ನೆಲ್ಲ ಮಾಡ್ಬೇಕಪ್ಪ. ಮಾಡಾದ್ಮೇಲೆ ನಾ ಮದುವೆ ಆಗೋದು, ಏನು ಬೇಕಾರಾಗಲಿ. ಅಪ್ಪನ ಹತ್ರ ಹೇಳ್ತೀನಿ. ಭಾಳ ಇನ್ನು ಒಪ್ಪೋದೇ ಇಲ್ಲ ಅಂತ ಹೇಳಿದ್ರೆ ನಾನು ಅಮ್ಮನ ಹತ್ರ ಹೇಳ್ತೀನಿ, ಏನು ಬೇಕಾರಾಗಲಿ. ಇನ್ನೊಂದು ಸತಿ ಅವರು ಅಮ್ಮಗೆ ಹೇಳಬೇಡ ಅಂತ ನನ್ನ ಹತ್ರ ಏನೂ ಹೇಳಬಾರ್ದು. ಆ ಥರ ಮಾಡ್ತೀನಿ. ಅರೆ, ಗುಬ್ಬಿ ಕರೆದಂಗೆ ಆಗ್ತಾ ಇದೆಯಲ್ಲ, ಹೊಳ್ತಾ ಬರ್ತಾ ಇದೆಯಾ? ಪುಟಕ, ಗುಬ್ಬಿದ್ದನಿ ಕೇಂಡಂಗೆ ಆತಲೆ, ಹೊಳ್ತಾ ಇದ್ದಂಗೆ ಆತಪ್ಪ. ಏನು ಅಣ್ಣ ತಂಗಿ ಹೊಡ್ಕೊತಾ ಬಂದ್ರೆ ಎಂತದ? ಇವರೊಬ್ರು ಎತ್ಲಾಗ ಹೋದ್ರೇನ? ಹುಡುಗರನ್ನ ಮಾತ್ರ ಬಿಟ್ಟು ಇರಬೇಡಿ ಅಂದಿನಿ. ಏನಿ ಬಾ ಮರತಿ ಬಾ, ಒಳಗೆ ಬಂದು ಮಾತಾಡೋ. ಒಳ್ಳೆ ಎಂತಕ್ಕೆ ಹಂಗೆ ಹೋಗ್ತಿದ್ದೀಯ ಗುಬ್ಬಿ? ಎಂತಕ್ಕೆ ಹೊಳ್ತಿದ್ದೀಯ? ಬಾ ಬಾ ಈಚಿಗೆ ಬಾ. ಯಾರು ಗುಂಡು ಹೊಡೆದ್ನ? ಅವನ ಹತ್ರ ನೀ ಪೆಟ್ಟು ತಿಂದ್ಕೊಂಡು ಸುಮ್ಮನೆ ಇರ್ತಿರ್ಲಲ್ಲ ಮರತಿ. ಎಂತ ಎಂತದೆ? ಎಂತ ಆತ? ಆ ಥರ ಎಂತಕ್ಕೆ ಇದು ಮಾಡ್ತಿದ್ದೀಯೇ? ಎಂತ ಆತೆ ಮರತಿ? ಎಂತ ಆತು ಹೇಳು ಗುಬ್ಬೆ. ಬಾ ಬಾ, ನೀನು ಬೇಜಾರು ಮಾಡ್ಕೋಬೇಡ. ಮಾತಾಜಿ ಹೇಳರೆ ನೀನು ಹೆಂಗೆ ಅಂತ ಮಾತಾಜಿ ಹೇಳರೆ, ನಿನ್ನಷ್ಟು ಹೊಗಳರೆ ನಾನೇ ಕೇಳಿಸ್ಕೊಂಡಿನಿ. ಶಾರದಗೆ ಅಂತ ಆಗಿದೆ ಅಂತ ಮಾರತಿ, ನಿನ್ನ ಸುದ್ದಿ ಅಂತಕ್ಕೆ ಹಂಗೆ ಹೇಳ್ತದೆ? ಮನುಷ್ಯರಿಗೆ ಏನಾಗ್ತದೆ ಅಂತ ಕಂಡರ ಮನೆ ಮಕ್ಕಳು ಅಂದರೆ ಅದಕ್ಕಾಗಿಯೇ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದ ಅದ? ಅಲ್ಲ ಅದಾತಲ್ಲ, ನೀ ಗುಂಡಣ್ಣ ಮನೆಗೆ ಬಂದು ಹೊಡಿತೀನಿ ನಾನು ಅಂತ ಹೇಳ್ದಲ್ಲ, ಎಂತಕ್ಕೆ? ಅವನಿಗೆಂತ ಹೊಡಿಯದೆ ನೀನು? ಇಲ್ಲ ಇಲ್ಲ ಮಗನೇ, ನೀನು ಹಾಗೆ ಅಂದ್ಕೋಬೇಡ. ಓದೆ ಏನು ಪ್ರಯೋಜನಕ್ಕೆ ಬಂತು ಅಂದ್ಕೋಬೇಡ. ನಿನ್ನೆ ಮಾತಾಜಿ ಹೇಳರೆ
ನೀನೇನು ಅಂತ ಮಾತಾಜಿ ಹೇಳ್ಯಾರೆ, ಹಂಗೆ ಒಳ್ಳೆ ಹೆಸರು ತಗೋಬೇಕು. ಇವ್ರ ಯಾರು ಏನೇ ಹೇಳಲಿ, ನಾನು ಹೋಗಿ ಕೇಳ್ತೀನಿ ನಿನ್ನ ಮಾವಿಗೆ ಎಂತ ಆಗಿದೆ ಅಂತ ಅಷ್ಟು ರೀತಿ ಹೇಳಿ ಕಳ್ಸೀನಿ. ಮತ್ತೆ ಹಿಂಗೆ ಮಾಡ್ತಾರೆ. ಶಾರದಗೊಬ್ಳಿಗೆ ಏನಾಗಿದೆ ಮಾರತಿ, ನಾನು ಕೇಳ್ತೀನಿ, ನೀ ತಲೆ ಕೆಡ್ಸ್ಕೊಬೇಡ. ಹಾಗಂತ ನೀವು ಓದೋದು ಬಿಡಬೇಡ ಮಗನೇ, ನೀ ಇನ್ನೂ ಚೆನ್ನಾಗಿ ಓದು. ಅವ್ರು ಯಾರು ನಿಂಗೆ ಹೀಗೆಲ್ಲ ಹೇಳ್ಯಾರೋ ಅವ್ರ ಮುಂದೆ ನೋಡು ಹೆಂಗೆ ನಿಮ್ಮ ಇದರಲ್ಲೇ ಫಂಕ್ಷನ್ ಎಲ್ಲ ಆತದಲ್ಲ, ಶಾರದಾ ಪೂಜೆ ಎಲ್ಲ ಆತದಲ್ಲ, ಅವಾಗ ನೀನು ಹೊಗಳ್ತಾರೆ. ಇನ್ನೂ ಚೆನ್ನಾಗಿ ಓದು ನೀನು, ಗೊತ್ತಾಗ್ತದೆ ಅವಾಗ ಎಲ್ಲರಿಗೂ. ಎಂತ ಅಂತೆ ಅದ್ರದ್ದ ಅಷ್ಟೈತಿ ಕರಿತ ಹಿಂದಿಂದನೇ ಬರ್ತಾ ಇದ್ದೀನಿ, ನಿತ್ಕ ಅಂತ ಹೇಳಿ ಓಡೆ ಬಂದದಲ್ಲ ಒಬ್ಳೆಯ ಮನೆಗೆ. ಅಲ್ಲಿ ಬ್ಯಾಂಡ್ದಲ್ಲೇ ಎತ್ಗಳನ್ನ ಬಿಟ್ಟಿರ್ತಾರೆ, ಎಲ್ಲರೂ ಅವು ಒಂಚೂರು ಕೋಡ್ನವ್ರಿದ್ರೆ ಇತ್ತ, ಊರು ಮನೆ ಇತ್ತ. ಯಾಕೆ ಹಿಂಗೆ ಮಾಡ್ತದೇನ ಈ ಮಗು ಒಂದು ಮಾತ್ರ. ಹೊಳ್ತಾನ ನಾನೇ ಹಿಡ್ಕೊಂಡು ಹೊಡಿತೀನಿ ಈಗ. ಸುಮ್ಮನಿರ್ಬೇಕು ಗುಬ್ಬಿ, ನೀ ಮಾತಾಡಂಗಿಲ್ಲ, ನಾನು ಮಾತಾಡ್ತೀನಿ. ಅಲ್ಲ ನಿಮ್ಗೆ ಎಂತ ಆಗಿದ್ರಿ? ಆ ಶಾರದೇನ ಹೇಳ್ತು ಅಂತ ಹೇಳಿ ನೀವು ಇದಕ್ಕೆ ಬೈದ್ರಂತಲ್ಲ. ನಿನ್ನೆ ಮಾತಾಜಿ ಫೋನ್ ಮಾಡ್ಕೊಂಡು ಅಷ್ಟು ಚಂದ ಹೊಗಳೇರೆ. ಪಟಾಕಿ ಥರಾನೇ ಹೆಸರು ತಗೊಂತಾಳೆ ಇವಳು, ಚೂರು ಮಾತು ಜಾಸ್ತಿ ಅನ್ನೋದು ಬಿಟ್ಟರೆ ಮತ್ತೆಲ್ಲ ಹಂಗೆ ಅಷ್ಟೇ ಶಿಸ್ತಾಗದಾಳೆ, ಅಷ್ಟು ಚಂದ ಓದ್ತಾಳೆ ಅಂತೇಳಿ ಅಷ್ಟೆಲ್ಲ ಹೇಳ್ಯಾರೆ. ನಾನು ಹೇಳಲ್ಲ ನಿಮ್ಮ ಹತ್ರ? ಅಲ್ಲಿ ಹೋಗ್ಕೊಂಡು ಆ ಶಾರದೇನೋ ಹೇಳ್ತದೆ ಅಂತ ಹೇಳಿ ಅವರಿದ್ರಿಗೆಲ್ಲ ಇದಕ್ಕೆ ಎಂತಕ್ಕೆ ಬೈದ್ರಿ ನೀವು? ಇದು ಅವ್ರವ್ರ ಮಕ್ಕಳು ಮಾಡಿದಕ್ಕೆ ಅವ್ರವರೇ ಹೊಣೆ ಮಾರ್ರ. ನಾವು ಬೇರೆಯವ್ರನ್ನೇ ಎಂತಕ್ಕೆ ದೂರ್ಬೇಕದ? ಈಗ ನಮ್ಮನೆಲ್ಲ ಈಗ ಗುಂಡಗೆ ಬೈದ್ರು, ನಾನೇನಾರ ಅದ್ರ ಮಗನ ದೂರದ್ನ ಅವನ ದಸೆಯಿಂದ ಹಿಂಗಾತು ಅಂತ? ತೆಗೀರೆ ಮಾರತಿ ಅತ್ಲಾಗೆ. ಅಲ್ಲಿ ಹೋದ್ರೆ ಅದು ಮಾತಾಡೋದು ನೋಡಿದ್ರೆ ಅದೇ ಸುರಿಯನು ಅಂತ ಕಾಣ್ತದೆ. ಏನು ಒಳ್ತದೆ ಹಂಗಿಂಗಲ್ಲ. ಮಗುಗೊಂದು ಜೆಪ್ಪೆದೆ, ಒಂದೊಂದು ಕಡೆ ಬಾಸಿಂಡ್ ಬಂದವೆ ಇಷ್ಟಿಷ್ಟು ದೊಡ್ಡ. ನಾನು ಎಂತ ಅಂತ ನೋಡೋದು ಹಿಂಗೆ ಅಂತ ಹೇಳ್ತಾ, ಅದ್ರ ಮಧ್ಯಕ್ಕೆ ಗುಂಡೊಬ್ಬ ಹೌದನ ಯಾವಾಗ್ಲಾರು ಕೇಂಡಿತನ ಕೇಳಿದ್ರೆ ಒಂದು ಸತಿ ಹೇಳಿತ್ತು ಅಂತಾನೆ. ಇದು ಈ ಥರ ಬಾಯಿ ಮಾಡ್ತದಲ್ಲ, ಅದಕ್ಕೆ ಶಾರದಾಗ ಹಂಗೆ ಅನ್ಸೋದು, ಇದು ಬಾಯಿ ಮಾಡಿ ಎಲ್ಲರನ್ನೂ ಇದು ಮಾಡ್ತದೆ ಅಂತ ಅನ್ಸ್ಬಿಟ್ರೆ ಸಯ್ಯನ್ರಿ. ಕಂಡ ಹೆತ್ತು ಮಕ್ಳಿಗೆ ಬಾಯಿಗೆ ಬಂದಿದ್ದನ್ನು ಹೇಳ್ಬಿಡದ? ನಾನು ಹೋತೀನಿ, ನಾಳೆ ಹೋತೀನಿ ನಾನು ಶಾರದನ ಮನೆಗೆ. ಇದು ಗುಂಡ ಎಲ್ಲಿ ಹೋದ? ಗುಂಡ ಎಲ್ಲಿ ಹೋದನ್ರಿ? ಅತ್ತೆ ನಾನು ಇಲ್ಲಿದ್ದೇನೆ, ಇಲ್ಲಿ ನಿಂತ್ಕೊಂಡೇನೆ. ಬಾರ ಈಚೆಗೆ ಬಾರ. ಅವಳು ಬಂದ್ರೆ ಗುಬ್ಬಿ ಹೊಡಿತದೆ, ಅವಳಿಂದ ಹೇಳೇ ಬಂದದೆ ಹೊಡಿತೀನಿ ಅಂತ. ಅದು ಹೊಡಿ ಅಂತ ತಪ್ಪು ನೀನು ಎಂತ ಮಾಡಿಯಾ? ನೀನು ಬಾ ಈಚೆಗೆ ಬಾ, ನಾ ಗುಬ್ಬಿ ಹಿಡ್ಕೊತೀನಿ, ಬಾ ಈಚೆಗೆ ಬಾ. ನೀ ಎಂತ ಮಾಡಿದೆ? ಅದು ಎಂತ ಗೊತ್ತಾತೆ, ಒಂದು ಶಾರದತೆ ಕೇಳಿದ್ರು, ಗುಬ್ಬಿ ನಿಮ್ಗೇನಾರು ಹಿಂಗೆ ಮಾಡಕ್ಕೆ ಹೇಳ್ಕೊಟ್ಟಿತ್ತಾನ ಅಂತ, ಹೇಳಿತ್ತಾನ ಅಂತ. ನನಗೆ ಒಂದು ಸತಿ ಹೇಳಿತ್ತು ಅಂದೆ. ಹೇಳಿತ್ತಾ ಗುಬ್ಬಿ? ಹೇಳಿತ್ತಾ ನಿಂಗೆ? ನೋಡು ನಾನು ಹೇಳಿದ್ರೆ ನೀ ಸುಳ್ಳು ಅಂತಿದ್ದೆ. ನಿನ್ನ ಎದುರನೇ ಅದು ಎಷ್ಟು ಹೆದರ್ಸ್ತಾ ಇದೆ. ಚೂರಾರು ಹೆದರಿಕೆ ಇದೆಯನ್ನು ನೋಡೋದಕ್ಕೆ. ಜಾಸ್ತಿ ಮಾತಾಡ್ಬೇಡ. ಇದೇ ಥರ ಇದ್ರ ಹತ್ರ ಕೊಡ್ತಾ ಇದ್ರೆ ಸಮ ಪೆಟ್ಟು ತಿಂತೀನಿ ನನ್ನ ಹತ್ರ ಈಗ. ಗುಬ್ಬಿ ಸುಮ್ಮನಿರ, ನಾನು ಮಾತಾಡ್ತೀನಿ, ಸುಮ್ಮನಿರ. ಏ ಗುಂಡ, ಯಾವಾಗ ಹೇಳಿತ್ತಾ ನಿನ್ನ ಹತ್ರ ಇದು? ಯಾವಾಗ ಹೇಳಿತ್ತಾ ನೀವು ಹಿಂಗೆ ಮಾಡಿ ನೋಡ್ಕೊಂಡು ಬರೀರಿ, ಕ್ವಶನ್ ಪೇಪರ್ ಕದ್ದು ನೋಡಿ ಅಂತ? ಕ್ವಶನ್ ಪೇಪರ್ ಕದ್ದು ನೋಡಿ ಅಂತ ಅಲ್ಲ, ಹೋದ ವರ್ಷ ಅಲ್ಲ ಆಚೆ ವರ್ಷ ನಾವು ಫಸ್ಟಿನ ವರ್ಷ ಇಲ್ಲಿಗೆ ಬಂದ್ವಲ್ಲ, ಅವಾಗ ಪರೀಕ್ಷೆ ಕಷ್ಟ ಆಗ್ತಿತ್ತಲ್ಲ, ಒಂಚೂರು ನೋಡ್ಕಿ ಬರೆಯೋಣ ಅಂತ ಹೇಳಿತ್ತು. ಅದನ್ನು ಹೋಗಿ ಇವತ್ತು ಹೇಳ್ತಾ ಇದ್ದೀಯ ನೀನು ಒಂದು ಸತಿ ಹೇಳಿತ್ತು ಅಂತ? ನೀವು ಕ್ವಶನ್ ಪೇಪರ್ ನೋಡಿದ್ಯಾವಾಗ, ಅದು ಹೇಳಿದ್ಯಾವಾಗ? ನಿಮಗೂ ಸ್ವಲ್ಪ ತಲೆ ಬೇಡನ್ರಿ. ಹೋಗಲ್ಲೂ ಈ ಮಗಿಗೆ ಬೈಕಿಂಡ ಬಂದಿರಲ್ಲ ನೀವು. ಆ ಮಾತಾಜಿ ನಿನ್ನೆ ಅಷ್ಟು ಹೊಗಳೇರೆ ಅವಳನ್ನು. ಹೇಳಿನಿ ನಿಮಗೆ ಅವಳದ್ದೇನೋ ತಪ್ಪಿಲ್ಲ ಅಂತ, ನಿಮಗಲ್ಲಿತ್ತು ಹೇಳೋಕ್ಕಾಗಲ್ಲ. ಇಲ್ಲ ಇವೇ ಎರಡು ಹುಡುಗರು ಮಾಡಿದ್ದು, ಇವೆರಡು ಏನೋ ಸೇರ್ಕೊಂಡು ಮಾಡಿದ್ವೇನೋ, ಅದರದ್ದೇನೋ ತಪ್ಪಿಲ್ಲ ಅಂತ. ಶಾರದೆ ಯಾರಂತ್ರಿ? ನಮ್ಮನೆ ಮಕ್ಕಳನ್ನ ಅದ್ರ ಮನೆಗೆ ಕರ್ಸಿ ಬೈಯಕ್ಕೆ ಅದು ಯಾರಂತೆ?
ಅದ್ರ ಮಗಗೆ ಹೊಡೆದ್ರೆ ಅದು ಬುದ್ಧಿ ಕಲ್ಸಕ್ಕೆ ಹೊಡೆದಿರ್ತದೆ. ಅದಕ್ಕೆ ನಮ್ಮನೆ ಮಕ್ಕಳು ಏನು ಮಾಡ್ಬೇಕು? ಈಗ ನಾನು ಈಗ ನಿನ್ನ ಮಗನ ದಸೆಯಿಂದನೇ ನನ್ನ ತಮ್ಮನ ಮಗ ಹಿಂಗೆ ಕಲ್ತ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಜಗಳ ಮಾಡ್ಬೋದಾ? ಅದು ಹೋಗಲಿ, ಹಂಗೇನಾರು ಹೇಳೋದಿದ್ರೆ ಅದು ಇಲ್ಲಿಗೆ ಬರಬೇಕು. ಅದನ್ನು ಬಿಟ್ಟು ನಮ್ಮ ಮಕ್ಕಳನ್ನ ಅಲ್ಲಿಗೆ ಹಿಂಗೆ ಸುಳ್ಳು ಹೇಳಿ ಊಟ ಅಂತ ಕರ್ಸ್ಕೊಂಡು ಅದು ಇಷ್ಟು ಮಾಡಿ ಕಳಿಸ್ತದೆ ಅಂದರೆ ನೀವು ಅದನ್ನು ನೋಡ್ಕೊಂಡು ಸುಮ್ಮನೆ ಬಂದ್ರಾ? ಓ ಮಾರುತಿ, ನಂಗೆ ಇದೆಲ್ಲ ಅಂದಾಜೆ ಆಗಲ್ಲ. ಇದೊಂದು ಹುಡುಗ ಒಂದ್ಸತಿ ಹೇಳಿತ್ತು ಅನ್ನಲ್ಲ, ಹಂಗಾರೆ ಈ ಸತಿನೇ ಹೇಳಿದ್ದೇನೋ ಅಂತ ಮಾಡಿದೆ.